ರಾಜ್ಯದಲ್ಲಿ ಕೋಲ್ಡ್ ವೇವ್ ವಾತಾವರಣ ಉಂಟಾಗಿದ್ದು ಇದರ ಜೊತೆಗೆ ತುಂತುರು ಮಳೆ ಕೂಡ ಆಗಿದೆ. ಕೋಲಾರ ಜಿಲ್ಲೆಯ ಹಲವು ಕಡೆಗಳಲ್ಲಿ ತುಂತುರು ಮಳೆಯಾಗಿದ್ದು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವವರು ಪರದಾಡುವಂತಾಗಿತ್ತು. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಮನೆ ಮಾಡಿದ್ದು ತುಂತುರು ಮಳೆಯ ಸಿಂಚನ ಆಗಿದೆ. ಕಾಡಾನೆ ದಾಳಿಗೆ ಸಿಲುಕಿದ್ದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಸಮೀಪ ಈ ಘಟನೆ ಸಂಭವಿಸಿದೆ. ಮೊದಲು ಕಾರಿನ ಮೇಲೆ ದಾಳಿಗೆ ಮುಂದಾಗಿದ್ದ ಕಾಡಾನೆ ಬಳಿಕ ಬೈಕ್ ಸವಾರನ ಕಡೆ ತಿರುಗಿದೆ. ಆನೆ ಬರ್ತಾ ಇದ್ದಂತೆ ಬೈಕನ್ನು ಬೀಳಿಸಿ ಸವಾರ ಎದ್ನೋ ಬಿದ್ನೋ ಅಂತ ಸ್ಥಳದಿಂದ ಓಡಿದ್ದಾನೆ. ಇನ್ನು ಪ್ರಯಾಣಿಕರ ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ. ನವೆಂಬರ್ 21ಕ್ಕೆ ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರ್ಣಗೊಳ್ಳಲಿದೆ. ಹಿನ್ನೆಲೆ ಬೆಳ್ಳಿ ಹಬ್ಬ ಆಚರಣೆಗೆ ಜೆಡಿಎಸ್ ಮುಂದಾಗಿದೆ. 22ರಂದು ಪಕ್ಷದ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಆಚರಣೆಗೆ ಸಿದ್ಧತೆಯನ್ನು ನಡೆಸಿದ್ದು, ಜೆಪಿ ಭವನದಲ್ಲಿ ದೇವೇಗೌಡರ ಬದುಕು ಸಾಧನೆಗಳ ಕುರಿತ ಭಾವಚಿತ್ರ ಪ್ರದರ್ಶನ ನಡೆಯಲಿದೆ. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡರ ಹುಟ್ಟು, ಬಾಲ್ಯ, ಶಿಕ್ಷಣ, ರಾಜಕೀಯ ಜೀವನ ಕುರಿತಂತೆ ಸಂಪೂರ್ಣ ಮಾಹಿತಿ ಒಳಗೊಂಡಿರುವ ಭಾವಚಿತ್ರಗಳು ಹಾಗೂ ಅವುಗಳ ವಿವರಣೆಗಳನ್ನು ಹೊಂದಿರುವ ಭಾವಚಿತ್ರಗಳನ್ನು ಇಡೀ ಜೆಪಿ ಭವನದಲ್ಲಿ ಅಳವಡಿಸಲಾಗಿದೆ. ಜೆಪಿ ಭವನದ ಸುತ್ತ ಒಮ್ಮೆ ಓಡಾಡಿದ್ರೆ ಸಾಕು, ದೇವೇಗೌಡರ ಆತ್ಮಚರಿತ್ರೆ ಓದಿದಷ್ಟು ಮಾಹಿತಿ ಸಿಗಲಿದೆ. ಮುಖ್ಯವಾಗಿ ಈ ತಲೆಮಾರಿನ ಯುವಕರಿಗೆ ದೇವೇಗೌಡರ ಸಂಪೂರ್ಣ ರಾಜಕೀಯ ಜೀವನ ಅರಿವಾಗಲಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದ ಮೇರೆಗೆ ಬಳ್ಳಾರಿ ಜೀನ್ಸ್ ಉದ್ಯಮದ 36 ಘಟಕಗಳಿಗೆ ಬೀಗ ಜಡಿಯಲಾಗಿದೆ. ಜೀನ್ಸ್ ವಾಷಿಂಗ್ ಘಟಕಗಳಿಂದ ಪರಿಸರಕ್ಕೆ ಹಾನಿ ಹಿನ್ನೆಲೆ ಕ್ರಮಕ್ಕೆ ಮುಂದಾಗಿದೆ. ಬಳ್ಳಾರಿ ನಗರದ ಮುಂಡರಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಜೀನ್ಸ್ ವಾಷಿಂಗ್ ಘಟಕಗಳು ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಇನ್ನು ಜೀನ್ಸ್ ಘಟಕದಿಂದ ನೀರು ಶುದ್ಧೀಕರಿಸದೆ ಯಥಾವತ್ತಾಗಿ ಹರಿಬಿಡಲಾಗ್ತಾ ಇತ್ತಂತೆ. ಈ ಕುರಿತು ಹಲವು ಬಾರಿ ನೋಟಿಸ್ ಅನ್ನು ಕೊಟ್ಟು ಎಚ್ಚರಿಕೆ ನೀಡಲಾಗಿತ್ತು. ಆದರೂ ಕೂಡ ಕೆಮಿಕಲ್ ನೀರನ್ನು ಸಂಸ್ಕರಿಸದೆ ಬಿಡುವ ಕಾರಣ 36 ಘಟಕಗಳ ಬಾಗಿಲು ಬಂದ್ ಮಾಡಲಾಗಿದೆ. ಜಿಸ್ಕಾಂನಿಂದಲೂ ವಿದ್ಯುತ್ ಸಪ್ಲೈ ಕಡಿತಗೊಳಿಸಲಾಗಿದೆ. ಬಳ್ಳಾರಿಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಜೀನ್ಸ್ ಉದ್ಯಮವನ್ನೇ ನಂಬಿದ್ದಂತಹ 2 ಲಕ್ಷಕ್ಕೂ ಅಧಿಕ ಜನರಿಗೆ ಈಗ ಆತಂಕ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.